ಮೊದಲು ನಾವು ನಮ್ಮ ಕೆಲಸವನ್ನು ಮಾಡೋಣ ಹಾಗೆ ಅಂತ ಹೇಳಿ ಅಕ್ಕ ಪಾತ್ರೆ ತೊಳೆದ್ರೆ ತಂಗಿ ಬಟ್ಟೆಯನ್ನು ಒಗಿತಾ ಇದ್ಲು. ಮೂಗಲ್ಲಿ ರಕ್ತ ಸುರಿಯುತ್ತಾ ಒಂದು ಗರ್ಭಿಣಿ ಹಸು ಚಂದ್ರಿಕಾ ಹರಿತನ ಮನೆ ಮುಂದೆ ಬಂದು ನಡೆಯಲು ಸಾಧ್ಯವಾಗದೆ ಕೆಳಗೆ ಮಲಗಿತ್ತು. ಅಕ್ಕ ತಂಗಿಯರಿಬ್ಬರು ಪಾತ್ರೆ ಮತ್ತು ಬಟ್ಟೆ ಮೂಟೆಯನ್ನು ತೆಗೆದುಕೊಂಡು ಮನೆಯ ಬಳಿ ಬಂದಾಗ ಮೂಗಲ್ಲಿ ರಕ್ತವನ್ನು ಸುರಿಸುತ್ತಾ ಗರ್ಭಿಣಿ ಹಸು ಒಂದು ಅವರ ಮನೆ ಮುಂದೆ ಮಲಗಿರುವುದನ್ನು ನೋಡಿ ಅವರಿಬ್ಬರು ಆಶ್ಚರ್ಯಪಟ್ಟರು. ಅವರ ತಲೆ ಮೇಲೆ ಇದ್ದ ಪಾತ್ರೆ ಮತ್ತು ಮೂಟೆಯನ್ನು ಕೆಳಗೆ ಇಟ್ಟು ಹಸುವಿನ ಬಳಿ ಬಂದು, ಅಕ್ಕ, ಆ ಹಸುವಿನ ಮೂಗಿನಿಂದ ರಕ್ತ ಬರ್ತಾ ಇದೆ. ಹೌದು ತಂಗಿ, ಆ ಹಸು ಗರ್ಭಿಣಿಯಾಗಿದೆ. ನೀನು ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಬ, ನಾ ಇಲ್ಲೇ ಇದ್ದು ಹಸುನ ನೋಡ್ಕೋತೀನಿ. ಸರಿ ಅಕ್ಕ, ಹಾಗೆ ಅಂತ ಹೇಳಿ ಹರಿತಾ ಡಾಕ್ಟರ್ನ ಕರ್ಕೊಂಬರ್ಲಿಕ್ಕೆ ಹೋದ್ಲು. ಚಂದ್ರಿಕಾ ಅಲ್ಲೇ ಕೂತ್ಕೊಂಡು ಹಸುನ ನೋಡ್ತಾ ಇದ್ಲು. ಏನ್ ನಡೀತು ಏನಾಯ್ತು ಅಂತಾನೆ ಗೊತ್ತಿಲ್ಲ. ಹಸುನ ನೋಡಿದ್ರೆ ಗರ್ಭಿಣಿಯಾಗಿದೆ. ಅಯ್ಯೋ ದೇವ್ರೆ, ಈ ಹಸುಗೆ ಏನಾಯ್ತು ಅಂತ ಗೊತ್ತಿಲ್ವೇ ದೇವ್ರೆ. ಈ ಹಸುಗೂ ಅದರ ಹೊಟ್ಟೆಯಲ್ಲಿರುವ ಅದರ ಮರಿಗಳಿಗೂ ಏನೂ ಆಗ್ಬಾರ್ದು. ನಾಳೆ ನಿನ್ನ ದೇವಸ್ಥಾನಕ್ಕೆ ಬಂದು ಕೈ ಮುಗಿತೀನಿ ಅಂತ ಹೋಗಿ ಹಸುವಿನ ಡಾಕ್ಟರ್ ಅನ್ನು ಕರ್ಕೊಂಡ್ಬಂದ್ರು. ಡಾಕ್ಟರ್ ಬಂದು ಹಸುವನ್ನು ನೋಡಿ ಹಸುಗೆ ಇಂಜೆಕ್ಷನ್ ಅನ್ನು ಹಾಕಿದ್ರು. ಈ ಹಸುವಿನಿಂದ ತುಂಬಾನೇ ರಕ್ತ ಹೋಗಿದೆ. ಯಾರೋ ದುಷ್ಟರು ಹಸು ಕುಡಿಯುವ ನೀರಿನಲ್ಲಿ ಮದ್ದನ್ನು ಬೆರೆಸಿದ್ದಾರೆ. ಮಾತು ಕೇಳಿ ಹರಿತಾ ಮತ್ತು ಚಂದ್ರಿಕಾ ಆಶ್ಚರ್ಯಪಟ್ರು. ಈ ಹಸು ಬದುಕೋದು ತುಂಬಾ ಕಷ್ಟನೇ. ಹಾಗೆ ಬೆಳಿಗ್ಗೆ ಕಣ್ತೆರೆದು ನೋಡಿದ್ರೆ ಹಸಿ ಹುಲ್ಲು ಎಲ್ಲಾದ್ರೂ ಇದ್ರೆ ತಂದು ಕೊಡಿ. ಅದಕ್ಕೆ ಹುಲ್ಲನ್ನು ತಿನ್ನಲು ಸಾಧ್ಯವಾಗದಿದ್ದರೆ ಅದರ ರಸವನ್ನು ತೆಗೆದುಕೊಡಿ. ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ಕಣ್ಣೀರ್ ಹಾಕಿದ್ರು. ನಾನು ಮಾಡದೆಲ್ಲ ಮಾಡಿದೀನಿ, ಇನ್ನು ದೇವರು ಬಿಟ್ಟಿದ್ದಾರೆ. ಪಾಪ, ಅದರ ಹೊಟ್ಟೆಯಲ್ಲಿ ಬೇರೆ ಮರಿಗಳಿವೆ. ಒಂದು ಮರಿ ಮಾತ್ರ ಅಲ್ಲ, ಅದರ ಹೊಟ್ಟೆಯಲ್ಲಿ 2 ಮರಿಗಳಿವೆ. ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್, ಹಾಗೆ ಅಂತ ಹೇಳಿ ಗೋಪಾಲಾದ ಡಾಕ್ಟರ್ ಅಲ್ಲಿಂದ ಹೊರಟು ಹೋದ್ರು. ಹೀಗೆ ಅವರಿಬ್ಬರು ಕತ್ತಲಾಗುವ ತನಕ ಹಸುವಿನ ಬಳಿ ಇದ್ದು ನೋಡ್ತಾ ಇದ್ರು. ಹೀಗೆ ಕತ್ತಲಾಯಿತು. ಚಂದ್ರಿಕಾ ಹರಿತಾ ಊಟವನ್ನು ಕೂಡ ಮಾಡದೆ ಹಸುವಿನ ಬಳಿಯೇ ಇದ್ರು. ನಂತರ ಹಸುವಿಗೆ ಒಂದು ಬಟ್ಟೆಯನ್ನು ತಂದು ಒದಿಸಿದ್ರು. ಹಸುವಿನ ಬಳಿಯೇ ತುಂಬಾ ಚಿಂತೆಯಿಂದ ನೋಡ್ತಾನೇ ಇದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಬೆಳಿಗ್ಗೆ ಆದ ತಕ್ಷಣ ಹಸು ಕಣ್ತೆರೆದು ನೋಡಿತು. ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಸಂತೋಷವನ್ನು ಪಟ್ರು. ಅಕ್ಕ, ನೀನು ಈ ಹಸುನ ನೋಡ್ಕೋ, ಡಾಕ್ಟರ್ ಹೇಳಿದ್ರಲ್ವಾ ಹುಲ್ಲು ಕೊಡ್ಬೇಕು ಅಂತ, ನಾನು ಹೋಗಿ ಆ ಹುಲ್ಲನ್ನ ತರ್ತೀನಿ. ಸರಿ ಹರಿತಾ, ಹುಷಾರಾಗಿ ಹೋಗಿ ಬಾ. ಹಾಗೆ ಅಂತ ಹೇಳಿದ ತಕ್ಷಣ ಹರಿತಾ ಹುಲ್ ತಗೊಂಡ್ಬರ್ಲಿಕ್ಕೆ ಹೋದ್ಲು. ಚಂದ್ರಿಕಾ ಹಸುವಿನ ಬಳಿಯೇ ಇದ್ಲು. ಇಲ್ಲಿ ನೋಡು ಹಸು, ನೀನೇನು ಚಿಂತೆ ಮಾಡ್ಬೇಡ, ನಾವಿಬ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ನಿನ್ನ ಹೊಟ್ಟೆಯಲ್ಲಿ 2 ಕರುಗಳು ಮರಿ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಹಾಗೆ ಅಂತ ಮಾತಾಡ್ತಾ ಇದ್ದಾಗನೇ ಹರಿತಾ ಹುಲ್ಲನ್ನು ತೆಗೆದುಕೊಂಡು ಬಂದು ಹಸುವಿನ ಬಳಿ ಇಟ್ಲು. ಹಸು ಹುಲ್ಲನ್ನು ಸ್ವಲ್ಪ ತಿಂದಿತ್ತು. ಆ ನಂತರ ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷ ಪಟ್ರು. ಅಕ್ಕ, ಹಸು ಹುಲ್ಲು ತಿಂತಾ ಇದೆ ಅಂದ್ರೆ ಅದರ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ ತಾನೇ ಅಕ್ಕ ಅರ್ಥ? ಹೌದು ತಂಗಿ, ಅದರ ಜೀವಕ್ಕೆ ಯಾವ ಅಪಾಯನೂ ಇಲ್ಲ. ಹೀಗೆ ಅಕ್ಕ ತಂಗಿಯರು ಮಾತಾಡ್ತಾ ಇರುವಾಗ ಹಸು ಮಾತನಾಡಿತು. ಇಲ್ಲಿ ನೋಡಿ ಅಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ, ಹುಲ್ಲು ಕೊಡಿ. ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯದಿಂದ ನೋಡಿದ್ರು. ನನಗೆ ತುಂಬಾ ಹಸಿವಾಗ್ತಾ ಇದೆ, ಸ್ವಲ್ಪ ಹುಲ್ಲಿದ್ರೆ ಹಾಕಿ ತಿಂತೀನಿ. ಹಾಗೆ ಅಂತ ಕೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಸ್ವಲ್ಪ ಹುಲ್ಲನ್ನು ಹಾಕಿದ್ರು. ಹಸು ಕೂಡ ಹುಲ್ಲನ್ನು ತಿಂದಿತ್ತು. ತಂಗಿ ಬಾ, ನಾವು ಹೋಗಿ ಅಡಿಗೆ ಮಾಡೋಣ. ಹೌದಕ್ಕ, ನಿನ್ನೆಯಿಂದ ನಾವು ಊಟ ಮಾಡ್ಲಿಲ್ಲ, ನನಗೂ ತುಂಬಾ ಹಸಿವಾಗ್ತಿದೆ. ಬಾಕ, ಒಳಗೆ ಹೋಗಿ ಅಡಿಗೆ ಮಾಡೋಣ. ಹಾಗೆ ಹೇಳಿ ಅವರಿಬ್ಬರು ಮನೆಯೊಳಗೆ ಹೋದ್ರು. ಆ ನಂತರ ಹಸು ಹುಲ್ಲನ್ನು ತಿಂದು ಎದ್ದು ನಿಂತಿತ್ತು. ಆ ನಂತರ ಬಂಗಾರ ಹಸುವಾಗಿ ಬದಲಾಯಿತು. 2 ಕರುಗಳಿಗೆ ಜನ್ಮ ಕೊಟ್ಟಿತ್ತು. ಆ 2 ಕರುಗಳು ಕೂಡ ಒಂದಕ್ಕೊಂದು ಸಂತೋಷದಿಂದ ಆಟಾಡ್ತಾ ಇತ್ತು. ಅದನ್ನು ನೋಡಿ ಅಕ್ಕ ತಂಗಿಯರು ಆಶ್ಚರ್ಯಪಟ್ರು. ಹಸು ಚಿನ್ನವಾಗಿ ಬದಲಾಗಿ ಪಳಪಳ ಅಂತ ಹೊಳಿತಾ ಇತ್ತು. ಅಕ್ಕ, ಈ ಹಸು ಚಿನ್ನವಾಗಿ ಬದಲಾಗಿ ಪಳಪಳ ಅಂತ